ಕೊಲ್ಲೂರಿ ಬರುವ ದಾರಿಯನ್ನು ನೀವು ನೋಡಿದ್ರೆ ಚರ್ಚೆ ಅಂತ ಈಗ ಕಾಡಿನಲ್ಲಿ ಅವಿದ್ಯವರಿಗೆ ಎಲ್ಲರಿಗೂ ಶರಣಾಗಿ ಅಂತೇಳಿ ಅಪೀಲ್ ಮಾಡ್ತಾ ಇದ್ದಾರೆ. ನೋಡಿಯಪ್ಪ, ಪೊಲೀಸ್ ಕೆಲಸ ಪೊಲೀಸ್ ಮಾಡ್ತಾರೆ, ಪೊಲೀಸ್ ಇಲಾಖೆ ಮಂತ್ರಿ ಪರಮೇಶ್ವರ್ ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಾನ್ ನನ್ನ ಕೆಲಸ ಮಾಡ್ತೀನಿ. ಅವ್ರ ಡ್ಯೂಟಿ ನಮ್ಮ ರಕ್ಷಣೆ ಮಾಡ್ಬೇಕಾದ್ದು ಡ್ಯೂಟಿ. ಕೇರಳ, ಕರ್ನಾಟಕ ಇವೆಲ್ಲ ಕೆಲವೆಲ್ಲ ಘೋಷಣೆಗಳೆಲ್ಲ ಮಾಡಿತ್ತು, ಅದನ್ನ ಮುಖ್ಯಮಂತ್ರಿಗಳೆಲ್ಲ ತಿಳಿಸಿದ್ದಾರೆ. ಸೊ ಪೊಲೀಸ್ ಅವರು ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ. ಅದ್ರ ಬಿಟ್ಟಕ್ಕೆ ನಾನೇನು ಹೆಚ್ಚಿಗೆ ಮಾತಾಡೋದು. ಇವತ್ತು ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿದ್ದಾರೆ, ನಮ್ಮ ನಂದಿನಿ ಹಾಲ್ನ ಮಾರ್ಕೆಟ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಅದ್ರ ಜೊತೆಗೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಕೂಡ ಭೇಟಿ ಬಗ್ಗೆ ಸಮಯ ಕೇಳಿದ್ದಾರೆ. ಅದ್ರ ಬಗ್ಗೆ ಕೂಡ ನ್ಯಾಯ ಒದಗಿಸ್ಬಿಡ್ಬೇಕು. ಕರ್ನಾಟಕದಲ್ಲಿ ಅನ್ಯಾಯ ಆಗ್ತಾ ಇದೆ ನಬಾರ್ಡ್ ಸಾಲದ ಬಗ್ಗೆ ಅಂತ ನಾವು ಕೇಳ್ತಾ ಯಾರು ಇನ್ನ ಗ್ಯಾರಂಟಿ 10 ವರ್ಷ ಇರ್ತದೆ. ನಾವೇ ಅಧಿಕಾರದಲ್ಲಿ ಇನ್ನ 3 ವರ್ಷ ಆದ್ಮೇಲೆ ಇರ್ತೀವಿ, ಇನ್ನು 8 ವರ್ಷನೂ ಇರ್ತದೆ. ಕೊಲ್ಲೂರಿ ಬರುವ ದಾರಿಯನ್ನು ನೀವು ನೋಡಿದ್ರೆ ಚರ್ಚೆ ಅಂತ ಈಗ ಕಾಡಿನಲ್ಲಿ ಅವಿದ್ಯವರಿಗೆ ಎಲ್ಲರಿಗೂ ಶರಣಾಗಿ ಅಂತೇಳಿ ಅಪೀಲ್ ಮಾಡ್ತಾ ಇದ್ದಾರೆ. ನೋಡಿಯಪ್ಪ, ಪೊಲೀಸ್ ಕೆಲಸ ಪೊಲೀಸ್ ಮಾಡ್ತಾರೆ, ಪೊಲೀಸ್ ಇಲಾಖೆ ಮಂತ್ರಿ ಪರಮೇಶ್ವರ್ ಅವ್ರ ಕೆಲಸ ಅವ್ರು ಮಾಡ್ತಾರೆ, ನಾನ್ ನನ್ನ ಕೆಲಸ ಮಾಡ್ತೀನಿ. ಅವ್ರ ಡ್ಯೂಟಿ ನಮ್ಮ ರಕ್ಷಣೆ ಮಾಡ್ಬೇಕಾದ್ದು ಡ್ಯೂಟಿ. ಕೇರಳ, ಕರ್ನಾಟಕ ಇವೆಲ್ಲ ಕೆಲವೆಲ್ಲ ಘೋಷಣೆಗಳೆಲ್ಲ ಮಾಡಿತ್ತು, ಅದನ್ನ ಮುಖ್ಯಮಂತ್ರಿಗಳೆಲ್ಲ ತಿಳಿಸಿದ್ದಾರೆ. ಸೊ ಪೊಲೀಸ್ ಅವರು ಅವ್ರ ಡ್ಯೂಟಿ ಅವ್ರು ಮಾಡಿದ್ದಾರೆ. ಅದ್ರ ಬಿಟ್ಟಕ್ಕೆ ನಾನೇನು ಹೆಚ್ಚಿಗೆ ಮಾತಾಡೋದು. ಇವತ್ತು ಮುಖ್ಯಮಂತ್ರಿಗಳು ದೆಹಲಿಗೆ ಹೋಗಿದ್ದಾರೆ, ನಮ್ಮ ನಂದಿನಿ ಹಾಲ್ನ ಮಾರ್ಕೆಟ್ ಮಾಡ್ಲಿಕ್ಕೆ ಹೋಗಿದ್ದಾರೆ. ಅದ್ರ ಜೊತೆಗೆ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಕೂಡ ಭೇಟಿ ಬಗ್ಗೆ ಸಮಯ ಕೇಳಿದ್ದಾರೆ. ಅದ್ರ ಬಗ್ಗೆ ಕೂಡ ನ್ಯಾಯ ಒದಗಿಸ್ಬಿಡ್ಬೇಕು. ಕರ್ನಾಟಕದಲ್ಲಿ ಅನ್ಯಾಯ ಆಗ್ತಾ ಇದೆ ನಬಾರ್ಡ್ ಸಾಲದ ಬಗ್ಗೆ ಅಂತ ನಾವು ಕೇಳ್ತಾ ಯಾರು ಇನ್ನ ಗ್ಯಾರಂಟಿ 10 ವರ್ಷ ಇರ್ತದೆ. ನಾವೇ ಅಧಿಕಾರದಲ್ಲಿ ಇನ್ನ 3 ವರ್ಷ ಆದ್ಮೇಲೆ ಇರ್ತೀವಿ, ಇನ್ನು 8 ವರ್ಷನೂ ಇರ್ತದೆ.